ಜಮ್ಮು ಕಾಶ್ಮೀರದಲ್ಲಿ ಮುಂದುವರೆದ ಆಪರೇಷನ್ ಶೋಪಿಯಾನ್ ಪ್ರದೇಶದಲ್ಲಿ ಸೇನೆ ಮೆಗಾ ಬೇಟೆ ಸಿಂಧೂರ ಶೋಧ ಕಾರ್ಯಾಚರಣೆಯಲ್ಲಿ ಬೇಟೆಯಾಡಲಾಗಿದೆ. ಕೋಟಿ ಕೋಟಿ ಬೆಲೆ ಬಾಳುವಂತ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ಮುಂದುವರೆದಿರುವಂತದ್ದು. ಪ್ರಮುಖವಾಗಿ ಕೋಟಿ ಕೋಟಿ ಬೆಲೆ ಬಾಳುವಂತ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಲಾಯಿತು. ಭಯೋತ್ಪಾದಕರ ಹತ್ಯೆ ಬೆನ್ನಲ್ಲೇ ವೆಪನ್ಸ್ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಬೃಹತ್ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿರುವಂತದ್ದು. ಕೆಲ್ಲರ್ನ ಅರಣ್ಯ ಪ್ರದೇಶದಲ್ಲಿ AK-47 ಸೇರಿ ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಮುಂದುವರೆದಿದೆ ಆಪರೇಷನ್. ಕಾರ್ಯಾಚರಣೆ ನಡೆದಿದೆ. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿರುವಂತದ್ದು. ಅದರ ಜೊತೆಗೆ 3 ಉಗ್ರರನ್ನ ಹೊಡೆದುರುಳಿಸಿದೆ. ಶೋಪಿಯಾನ್ ಪ್ರದೇಶದಲ್ಲಿ ಸೇನಾ ಮೆಗಾ ಬೇಟೆ ಇದು. ಕೋಟಿ ಕೋಟಿ ಬೆಲೆ ಬಾಳುವಂತ ಶಸ್ತ್ರಾಸ್ತ್ರಗಳು. ಆಪರೇಷನ್ ಸಿಂಧೂರದ ವೇಳೆ AK-47 ಅನ್ನ ವಶಕ್ಕೆ ಪಡೆಯಲಾಗಿದೆ. ಕೆಲ್ಲರ್ನ ಶುಕ್ರು ಅರಣ್ಯ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದಿರುವಂತದ್ದು. ನೆನ್ನೆಯಷ್ಟೇ 3 LET ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿತ್ತು. ಬೃಹತ್ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಪಹಲ್ಗಾಮ್ ದಾಳಿಯ ಬಳಿಕ ಭಾರತೀಯ ಸೇನೆಯ ಭಯೋತ್ಪಾದಕರ ವಿರುದ್ಧ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸೇನೆಯ ಮೆಗಾ ಬೇಟೆ ಇದು. ಪ್ರಮುಖವಾಗಿ ಅಂತೂ ಇಂತೂ ಉಗ್ರರನ್ನ ಉಡಿಸಿ ಮಾಡೋದ್ರ ಜೊತೆಗೆ ಕೋಟಿ ಕೋಟಿ ಬೆಲೆ ಬಾಳುವಂತ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದ್ದಾರೆ. ಏನಿದೆ ಆಪರೇಷನ್ ಕೆಲ್ಲರ್, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪ, ಈಗಾಗಲೇ ಪಹಲ್ಗಾಮ್ ಘಟನೆಯ ನಂತರದಲ್ಲಿ ಉಗ್ರರ ಒಂದಿಷ್ಟು ಅಟ್ಟಹಾಸವನ್ನ ಕಡೆಯ ಒಂದ್ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು, ಮತ್ತೆ ಉಗ್ರರ ನೆಲೆಗಳನ್ನು ಕೂಡ ಒಂದ್ ಕಡೆ ಉಡಿಸ್ ಮಾಡುವಂತಹ ಪ್ರಯತ್ನಕ್ಕೆ ನಮ್ಮ ಭಾರತದ ಸೇನೆಗಳು ಕೂಡ ಪ್ರಮುಖವಾಗಿ ಕಾರ್ಯಾಚರಣೆ ಕೂಡ ಇಳಿದಿರ್ತಕ್ಕಂಥದ್ದು. ಆ ಕಾರ್ಯಾಚರಣೆ ಮುಂದುವರೆದ ಭಾಗವಾಗಿ ಇದೀಗ ಒಂದಿಷ್ಟು ಒಂದು ಯುದ್ಧದ ಒಂದಿಷ್ಟು ದಾಳಿಗಳು ಒಂದಿಷ್ಟು ನಿಂತರೂ ಸಹಿತ ಒಂದ್ ಕಡೆ ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಇರ್ತಕ್ಕಂಥದ್ದು ಕೂಡ ಈಗ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ನಮ್ಮ ಸೇನಾ ಪಡೆಗಳು ಕೂಡ ಅದನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ರೂಪ, ಈಗಾಗಲೇ AK-47 ಕೂಡ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಕೆಲ್ಲರ್ನ ಶುಕ್ರು ಅರಣ್ಯ ಪ್ರದೇಶದಲ್ಲಿ ಈ ಒಂದು ಶಸ್ತ್ರಾಸ್ತ್ರವನ್ನ ನಮ್ಮ ಸೇನೆ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಮತ್ತೆ ನಿನ್ನೆಷ್ಟೇ 3 LET ಏನು ಭಯೋತ್ಪಾದಕರನ್ನು ಕೂಡ ಹತ್ಯೆ ಕೂಡ ಮಾಡಲಾಗಿದೆ. ಮತ್ತೆ ಬೃಹತ್ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಕಾರ್ಯಾಚರಣೆಯನ್ನ ನಮ್ಮ ಸೇನೆಯವರು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಮತ್ತೆ ಕೆಲವೊಂದಿಷ್ಟು ಮಿಸೈಲ್ಗಳು ಕೂಡ ಸ್ಫೋಟವಾಗದೆ ಕೂಡ ಇರ್ತಕ್ಕಂಥದ್ದು, ಅವುಗಳನ್ನು ಕೂಡ ಪತ್ತೆ ಹಚ್ಚುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಕಡೆ ಉಗ್ರರು ಕೂಡ ಅವರ ಒಂದು ಅಡುಗುತಾಣಗಳನ್ನು ಕೂಡ ಪತ್ತೆ ಹಚ್ತಾ ಇದ್ದಾರೆ. ಮತ್ತೆ ಶಸ್ತ್ರಾಸ್ತ್ರಗಳು ಕೂಡ ಒಂದಿಷ್ಟು ಪ್ರದೇಶಗಳಲ್ಲಿ ಸಿಕ್ಕಂತ ಸಂತರು ಅವುಗಳನ್ನು ಕೂಡ ಕಾರ್ಯಾಚರಣೆ ಮುಖಾಂತರ ಅವುಗಳನ್ನು ಕೂಡ ಈಗ ನಮ್ಮ ಭಾರತೀಯ ಸೇನೆದವರು ಕೂಡ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ರೂಪ, ಒಂದ್ ಕಡೆ ಜಮ್ಮು ಮತ್ತು ಕಾಶ್ಮೀರದ ಗಡಿಯ ಭಾಗದಲ್ಲಿ ಒಂದ್ ರೀತಿಯಲ್ಲಿ ಈಗ ಪರಿಸ್ಥಿತಿ ನಿಯಂತ್ರಣ ಇದ್ರೂ ಸಹಿತ ಯಾವ ಕ್ಷಣದಲ್ಲಾದ್ರೂ ಭಯೋತ್ಪಾದಕರು ಅವರ ಒಂದು ಸಂಚನ ರೂಪಿಸಬಹುದು ಅನ್ನುವಂಥದ್ದು. ಮತ್ತೆ ಈ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡುವಂತ ನಿಟ್ಟಿನಲ್ಲಿ ಸ್ಥಳೀಯರ ಸಹಕಾರ ಕೂಡ ತೆಗೆದುಕೊಂಡು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಭಯೋತ್ಪಾದಕ ಸಂಘಟನೆಗಳು. ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಉಪಯೋಗಿಸಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಕೂಡ ಅವರು ಗುಪ್ತವಾಗಿ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮ್ಮ ಸೇನೆಗಳಿಗೆ ಕೂಡ ಇತ್ತು. ಅದರ ಅನ್ವಯ ಒಂದಿಷ್ಟು ಯುದ್ಧದ ಒಂದು ತಟಸ್ಥವಾಗಿದ್ರು ಸಹಿತ ನಮ್ಮ ಸೇನೆಗಳ ಕಾರ್ಯಾಚರಣೆ ಕೂಡ ನಿರಂತರವಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಬೆಲೆ ಬಾಳುವುದು ಮತ್ತೆ ಸಾಕಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಂಡು ಮತ್ತೆ ಕಾರ್ಯಾಚರಣೆಯನ್ನು ಕೂಡ ನಮ್ಮ ಭಾರತೀಯ ಸೇನೆ ಮುಂದುವರಿಸಿರ್ತಕ್ಕಂಥದ್ದು. ಬಹಳಷ್ಟು ಪ್ರಮುಖವಾಗಿ ಈಗ ಭಯೋತ್ಪಾದಕರು ಯಾವ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿರುವಂತದ್ದು, ಮತ್ತೆ ಅಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದಿಷ್ಟು ಜನ ಪೀಡಿತ ಪ್ರದೇಶಗಳಾಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಗುಪ್ತವಾಗಿರ್ತಕ್ಕಂಥ ಪ್ರದೇಶ, ಅಲ್ಲಿ ಸೇನೆಗಳು ಕೂಡ ಹೋಗ್ಲಾರ್ದಂತ ಇರುವಂತದ್ದು, ಅಲ್ಲಿ ಹೋದ್ರೆ ನಡೆದುಕೊಂಡೇ ಹೋಗ್ಬೇಕು ಅನ್ನುವಂತ ಪ್ರದೇಶಗಳಾಗಿರ್ಬೋದು. ಆ ಒಂದು ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು, ಅಂದ್ರೆ
ಸೇನೆದವರು ಬರಲಾರ್ದಂತ ಇರ್ತಕ್ಕಂಥ ಪ್ರದೇಶಗಳನ್ನೇ ಒಂದು ಟಾರ್ಗೆಟ್ ಮಾಡಿಕೊಂಡು ಭಯೋತ್ಪಾದಕರು ತಮ್ಮ ಒಂದು ಕೆಲಸವನ್ನ ಭಯೋತ್ಪಾದನೆಯನ್ನ ಮಾಡ್ಲಿಕ್ಕೆ ಸಹಕಾರಿಯಾಗುವಂತ ಪ್ರದೇಶವನ್ನ ಹುಡುಕಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಪ್ರದೇಶಗಳಿಗೂ ಕೂಡ ನಮ್ಮ ಸೇನೆದವರು ಕಾರ್ಯಾಚರಣೆ ನಡೆಸಿ ಅಲ್ಲಿ ಶಸ್ತ್ರಾಸ್ತ್ರಗಳು ಅಥವಾ ಅವ್ರು ಏನ್ ಪ್ಲಾನ್ ಔಟ್ ಹಾಕೊಂಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ರೆ ಅದರ ಭಾಗವಾಗಿ ಈಗ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.